ಯಾರಾದರೂ ಹಾಲಿಗೆ ನೀರು ಹಾಕಿದ್ದರೆ ಅದನ್ನು ಕಲಬೆರಕೆ ಎನ್ನುತ್ತಾರೆ. ಕೆಲವರು ಇದನ್ನು ಅಪರಾಧವೆಂದು ಪರಿಗಣಿಸಬಹುದು, ಇತರರು ಅದನ್ನು ಪಾಪವೆಂದು ಪರಿಗಣಿಸಬಹುದು. ಎರಡು ರೀತಿಯಲ್ಲಿ ಅದನ್ನು ಸ್ವೀಕರಿಸಲಾಗುವುದಿಲ್ಲ. ಜನರು ಕಲಬೆರಕೆಯ ತುಪ್ಪ ಅಥವಾ ಕಲಬೆರಕೆಯ ಜೇನುತುಪ್ಪದ ಬದಲಿಗೆ ಶುದ್ಧ ತುಪ್ಪ ಮತ್ತು ಶುದ್ಧ ಜೇನುತುಪ್ಪವನ್ನು ತಿನ್ನಲು ಬಯಸುತ್ತಾರೆ. ಸಂಬಂಧದಲ್ಲಿ ಕಲಬೆರಕೆ ಸಂಭವಿಸಿದರೆ ಅದನ್ನು ವ್ಯಭಿಚಾರ ಎನ್ನುತ್ತಾರೆ ಮತ್ತು ಯಾವುದೇ ಸಾಮಾನ್ಯ ಸಮಾಜವನ್ನು ಅದನ್ನು ಇಷ್ಟಪಡುವುದಿಲ್ಲ. ಈಗ ನೋಡೋಣ, ದೇವರ ಮೊದಲ ಅವತರಿತ ಗ್ರಂಥವಾದ ವೇದಗಳು ಉಪಾಸನೆಯ ಬಗ್ಗೆ ಏನು ಹೇಳುತ್ತವೆ ಎಂದು. ಅಥರ್ವ ವೇದ ಹೇಳುತ್ತದೆ, ಭೂವ್ನಸ್ಯ ಯಸ್ ಪ್ರತಿರೇಕ್ ಏವ್ ನಮಸ್ಯೋ ವಿಚ್ ವಿಡ್ಯಾ, ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಒಬ್ಬನೇ ದೇವರಿದ್ದಾನೆ, ಯಾರು ಎಲ್ಲ ಸೃಷ್ಟಿಗಳ ಆರಾಧನೆಗೆ ಅರ್ಹನಾಗಿದ್ದಾನೆ. ಮುಂದೆ ಋಗ್ವೇದದಲ್ಲಿ ಹೇಳುತ್ತದೆ, ಮಾ ಚಿತನ್ಯ ದ್ವಿಶಂಸದ್, ಅಂದರೆ ಅವನ ಹೊರತಾಗಿ ಯಾರನ್ನು ಆರಾಧಿಸಬೇಡಿ. ಅದು ಸಂಸ್ಕೃತದಲ್ಲಿ ಪರಮೇಶ್ವರ, ಇಂಗ್ಲಿಷ್ನಲ್ಲಿ ಆಲ್ಮೈಟಿ ಗಾಡ್ ಅಥವಾ ಅರಬಿಕ್ನಲ್ಲಿ ಅಲ್ಲಾಹ್. ಆರಾಧಿಸಲು ಯೋಗ್ಯವಾದ ಸರ್ವಶಕ್ತ ದೇವರ ಸ್ಥಾನಮಾನವನ್ನು ಬೇರೆಯವರಿಗೆ ನೀಡಿದರೆ ಅದು ಆರಾಧನೆಯಲ್ಲಿ ವ್ಯಭಿಚಾರವಾಗುತ್ತದೆ. ನಮ್ಮ ಆರಾಧನೆ ಕಲಬೆರಕೆ ಮುಕ್ತವಾಗಿರಬೇಕು. ನಮ್ಮ ಆರಾಧನೆಯು ಕಲಬೆರಕೆ ಮುಕ್ತವಾಗಿದ್ದರೆ ನಾವು ಈ ಭೂಮಿಯ ಮೇಲೆ ಇರುವ ಉದ್ದೇಶವನ್ನು ಸಾಧಿಸಲಿ ಯಶಸ್ವಿಯಾಗುತ್ತೇವೆ. ಇದು ವೇದಗಳ ಸಂದೇಶವಾಗಿತ್ತು. ಇದು ಪ್ರವಾದಿ ಮೋಸಸ್, ಪ್ರವಾದಿ ಜೀಸಸ್ ಮತ್ತು ಪ್ರವಾದಿ ಮೊಹಮ್ಮದ್ ಸಾಬ್ ಅವರಿಗೆ ಬಹಿರಂಗವಾದ ನಂತರದ ಗ್ರಂಥಗಳಲ್ಲಿ ಪುನರಾವರ್ತನೆಯಾಯಿತು. ಒಮ್ಮೆ ಕೂಡ ಈ ಸಂದೇಶವಾಹಕರು ಹೊಸ ಧರ್ಮವನ್ನು ಪ್ರಾರಂಭಿಸುವುದಾಗಿ ಹೇಳಿಕೊಂಡಿಲ್ಲ.